Hello everyone, myself Vittal Rao P, lecturer in physics, Government PU College, 18th Cross Malleshwaram. ಮಕ್ಕಳ ನಿಮ್ಮೆಲ್ರಿಗೂ ನಾನು ಆಲ್ರೆಡಿ ಲ್ಯಾಬಲ್ಲಿ ಹೇಳ್ದಂಗೆ ಕ್ಲಾಸಲ್ಲಿ ಹೇಳ್ದಂಗೆ our lab examinations are approaching very fastly. Maybe any day in this week you will be having the lab examinations. ನೀವೆಲ್ಲ ಸಾಕಷ್ಟು ಜನ ಕೇಳ್ಕೊಂಡಿದ್ರಿ ಸರ್ ವಿ ಮಿಸ್ಡ್ ಫ್ಯೂ ಕ್ಲಾಸಸ್ ಆರ್ ಅದರ್ವೈಸ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ನಾವು ಈ ಹಿಂದೆ ಮಾಡಿರೋ ಅಂತ ಮರ್ತೋಗ್ಬಿಟ್ಟಿದ್ದೀವಿ, ರಿವಿಷನ್ ಕ್ಲಾಸಸ್ಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಆ್ಯಕ್ಚುಲಿ ತಪ್ಪು, ಯಾವ ಕ್ಲಾಸನ್ನು ನೀವು ಮಿಸ್ ಮಾಡ್ಕೊಂಡಿರೋ ತಪ್ಪು. ಆದರೂ ನಿಮ್ಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಪ್ರತಿ ಎಕ್ಸ್ಪೆರಿಮೆಂಟ್ಸ್ಗೂ ಏನು ಮಾಡಬೇಕು ಅಂತ ವಿಡಿಯೋ ಮಾಡಿ ಅಂತ ನೀವು ಕೇಳ್ಕೊಂಡಿದ್ರಿ. ಅದ್ರ ತಕ್ಕಂತೆ ನಾನು ವಿಡಿಯೋನ ಮಾಡಿ ನಿಮಗೆ ಅದನ್ನು ತಿಳಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಮಕ್ಕಳ. ನನ್ನ ಜೊತೆ ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ನಾನೇನೋ ಮಾಡ್ತಾ ಇದ್ದೀನಿ ಈಗ ಅದನ್ನು ನೀವು ನೋಡಿ ಅದನ್ನು ತಿಳ್ಕೊಂಡು ಎಕ್ಸಾಮಿನೇಷನಲ್ಲಿ ಇಫ್ ಯು ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್ ಪ್ರಾಪರ್ಲಿ ಆ್ಯಂಡ್ ಕರೆಕ್ಟ್ಲಿ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಮಕ್ಕಳ. ನಾನು ಈ ಹಿಂದೆನೇ ಒಂದು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ನೀವು ವೆನ್ ಯು ಎಂಟರ್ ಇನ್ ಟು ದಿ ಲ್ಯಾಬ್ ನಿಮಗೆ ಹೇಗೆ ಎಕ್ಸಾಮ್ಸ್ಗಳು ನೀವು ಹೇಗೆ ನಡೆಯುತ್ತೆ, ನೀವು ವಾಟ್ ಆರ್ ದಿ ಡೂಸ್ ಆ್ಯಂಡ್ ಡು ನಾಟ್ಸ್, ಹೇಗೆ ನಾವು ಆನ್ಸರ್ ಸ್ಕ್ರಿಪ್ಟ್ನ ಪಿಕ್ ಮಾಡಬೇಕು, ರೆಕಾರ್ಡ್ ಎಲ್ಲಿ ಸಬ್ಮಿಟ್ ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನೀವು ರೈಟ್ ಅಪ್ ಬರೆಯೋದಕ್ಕೆ 20 ನಿಮಿಷ ಸಿಕ್ಕುತ್ತೆ. ಆ 20 ನಿಮಿಷ ಬದ್ದಲ್ಲಿ ಬರೆದಾದ್ಮೇಲೆ ನೀವು ಯು ವಿಲ್ ಬಿ ಅಲೌಡ್ ಟು ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್ ಓನ್ಲಿ ಆಫ್ಟರ್ ಯು ಶೋ ಯುವರ್ ರೈಟ್ ಅಪ್. ಓಕೆ, ನೀವು ಬರ್ದಿರೋಂಥ ತೋರಿಸಿದ ನಂತರ ನಿಮಗೆ ಯು ವಿಲ್ ಬಿ ಅಲೌಡ್ ಟು ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್. ಏನು ಬರಿಬೇಕು ಅನ್ನೋಂಥದ್ದನ್ನ ನಾನು ಹೇಳ್ಕೊಡ್ತೀನಿ ಮಕ್ಕಳ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಫಾರ್ ಎನಿ ಎಕ್ಸ್ಪೆರಿಮೆಂಟ್ ನಿಮಗೆ ಬಂದಿರೋಂಥದ್ದು ಏಮ್ ನಾವೇ ಅಲ್ಲಿ ನಾವು ಟೈಪ್ ಮಾಡಿ ಅಥವಾ ಪ್ರಿಂಟ್ ನಾವು ಬರೆದ್ಬಿಟ್ಟು ಕೊಟ್ಬಿಟ್ಟಿರ್ತೀವಿ. ಅಲ್ಲಿ ಏಮ್ ಇರುತ್ತೆ, ಯು ನೀಡ್ ನಾಟ್ ರೈಟ್ ದಿ ಏಮ್. ನೀವು ಏಮ್ ಆದ ನಂತರ 4 ವಿಚಾರಗಳನ್ನ ಬರಿಬೇಕು ಅಂತ ಹೇಳಿದ್ದೆ ಮಕ್ಕಳ. ಯಾವ್ಯಾವುದು ಅಂತಂದ್ರೆ, ಮೊದಲನೇದಾಗಿ ಮಕ್ಕಳ ನಾವು ಏಮ್ ಕೊಟ್ಟಿರ್ತೀವಿ, ಯು ಶುಡ್ ನಾಟ್ ರೈಟ್ ಏಮ್ ಒನ್ಸ್ ಅಗೈನ್. ಫಸ್ಟ್ ಪ್ರಿನ್ಸಿಪಲ್ ಬರಿಬೇಕು, ಪ್ರಿನ್ಸಿಪಲ್ ಆಫ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್. ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೋ ಅದ್ರದ್ದು ಬರಿಬೇಕು ಮಕ್ಕಳ. ಎರಡನೇದು ಯು ಹ್ಯಾವ್ ಟು ರೈಟ್ ದಿ ಫಾರ್ಮುಲಾ ಮಕ್ಕಳ. ಬರೀ ಫಾರ್ಮುಲಾ ಬರೋದು ಮುಗ್ದೋಯ್ತು ಅಂತ ಹೇಳಬಾರ್ದು. ಯು ನೀಡ್ ಟು ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಫಾರ್ಮುಲೆ ಮಕ್ಕಳ. ಮೂರನೇದು ಏನು ಬರೀಬೇಕು ಅಂತಂದ್ರೆ, ಸರ್ಕ್ಯೂಟ್ ಡಯಾಗ್ರಾಮ್, ಆರ್ ಡಯಾಗ್ರಾಮ್ ಅಂಡ್ ನೇಚರ್ ಆಫ್ ದಿ ಗ್ರಾಫ್. ನಿಮಗೆ ಗ್ರಾಫ್ ಇರೋಂಥ ಯಾವುದಾದ್ರೂ ಎಕ್ಸ್ಪೆರಿಮೆಂಟ್ ಬಂದರೆ ಅದು ಹೇಗೆ ಬರುತ್ತೆ ಅಂತ ತೋರಿಸ್ಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ನೆಕ್ಸ್ಟ್ ಎಂಟಿ ಟ್ಯಾಬ್ಯುಲರ್ ಕಾಲಮ್ ಬರೀಬೇಕು ವಿತ್ ಯೂನಿಟ್ಸ್. ಇಷ್ಟೆಲ್ಲ ಬರೆದು ಈ 4 ಅಂಶಗಳನ್ನ ನೀವು ಬರೆದು ಇಂಟರ್ನಲ್ ಎಕ್ಸಾಮಿನರ್ ಆರ್ ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ನೀವು ತೋರಿಸಿದ್ರೆ ದೆನ್ ಯು ವಿಲ್ ಬಿ ಅಲೌಡ್ ಟು ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್. ಸರ್ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬರುತ್ತೆ, ನನಗೆ ಬರೆಯೋದಕ್ಕೆ ಬರಲ್ಲ ಅಂತಂದರೆ ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಮಕ್ಕಳ. ನೀವು ಬರೆಯೋಂಥದ್ದು ಕಲೀಲೇಬೇಕು. ಎಲ್ಲ ನಾವೇನು ಎಕ್ಸ್ಪೆರಿಮೆಂಟ್ ಹೇಳ್ಕೊಟ್ಟಿದ್ದೀವೋ ಅಷ್ಟು ಎಕ್ಸ್ಪೆರಿಮೆಂಟ್ಸ್ಗೆ ಈ 4 ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳ. ನಂಬರ್ 1 ಪ್ರಿನ್ಸಿಪಲ್, ನಂಬರ್ 2 ಫಾರ್ಮುಲಾ ವಿತ್ ಎಕ್ಸ್ಪ್ಲನೇಷನ್, ನಂಬರ್ 3 ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್, ನೇಚರ್ ಆಫ್ ದಿ ಗ್ರಾಫ್, 4th ಒನ್ ಈಸ್ ಎಂಟಿ ಟ್ಯಾಬ್ಯುಲರ್ ಕಾಲಮ್ ವಿತ್ ಯೂನಿಟ್. ಮಕ್ಕಳ, ಇವತ್ತು ನಾನು ಮೊದಲನೇ ಎಕ್ಸ್ಪೆರಿಮೆಂಟ್ ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿದ್ದೀನಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟೂಡೆಂಟ್ಗೆ ದಿ ವೆರಿ ಫಸ್ಟ್ ಎಕ್ಸ್ಪೆರಿಮೆಂಟ್ ನಾನು ನಿಮ್ಗೆ ಹೇಳ್ಕೊಡೋಕ್ಕೆ ಹೋಗ್ತಿದ್ದೀನಿ. ಒಂದು ಎಕ್ಸ್ಪೆರಿಮೆಂಟ್ ಬಂದಿದೆ. ನೇಮ್ ಆಫ್ ದಟ್ ಎಕ್ಸ್ಪೆರಿಮೆಂಟ್ ಈಸ್, ನಿಮ್ಗೆ ಇಲ್ಲೆಲ್ಲ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ, ಸ್ಪಷ್ಟವಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ. ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್ ಅಂತ ಅಂದ್ಬಿಟ್ಟು, ಸರಿನಾ? ದಿಸ್ ಇಸ್ ದಿ ವೆರಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಇನ್ ಅವರ್ ಫಿಸಿಕ್ಸ್ ಲ್ಯಾಬೊರೇಟರಿ ಸಿಲೆಬಸ್. ಓಕೆ, ನಿಮಗೆ ನಾವು ಏನು ಕೊಟ್ಟಿರ್ತೀವಿ ಅಂತಂದ್ರೆ ನಿಮ್ಮ ಆನ್ಸರ್ ಸ್ಕ್ರಿಪ್ಟಲ್ಲಿ ಡಿಟರ್ಮಿನ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಯೂಸಿಂಗ್ ಓಮ್ಸ್ ಲಾ ಅಂಡ್ ಹೆನ್ಸ್ ಡಿಟರ್ಮಿನ್ ರೆಸಿಸ್ಟಿವಿಟಿ ಆಫ್ ದಿ ವೈರ್ ಅಂತ ಕೊಟ್ಟಿರ್ತೀವಿ ಮಕ್ಕಳ. ಅದನ್ನ ನಾವೇ ಕೊಟ್ಟಿರ್ತೀವಿ. ಫಸ್ಟ್ ನೀವು ಬರಿಬೇಕಾದ್ರೆ ನೋಡಿ ಮಕ್ಕಳ, ನಾನೆಲ್ಲ ಬೋರ್ಡ್ ಮೇಲೆ ಬರ್ದಿದ್ದೀನಿ, ಅದನ್ನ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಿನ್ಸಿಪಲ್ ಆಫ್ ದಿ ಎಕ್ಸ್ಪೆರಿಮೆಂಟ್ ನಾನು ಹೇಳ್ತೀನಿ ನೋಡಿ ಮಕ್ಕಳ. ಫಸ್ಟ್ ಹೇಳ್ತೀನಿ, ಆಮೇಲೆ ಇನ್ನೊಂದ್ಸಲಿ ತೋರಿಸ್ತೀನಿ, ಇನ್ನೊಂದ್ಸಲಿ ಓದ್ತೀನಿ. ವಾಟ್ಸ್ ದಿ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ, ಓಮ್ಸ್ ಲಾ ಇಟ್ ಸೆಲ್ಫ್ ಇಸ್ ದಿ ಪ್ರಿನ್ಸಿಪಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್. ಏನು ಹೇಳುತ್ತೆ, ನೀವು ಥಿಯರಿಲೆಲ್ಲ ಕಲ್ತ್ಕೊಂಡಿದ್ದೀರಿ. ಓಮ್ಸ್ ಲಾ ಸ್ಟೇಟ್ಸ್, ಅದೇ ಅಲ್ಲಿ ಇರೋಂಥದ್ದು ಪ್ರಿನ್ಸಿಪಲ್. ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ಸ್ ಆಫ್ ದಿ ಕಂಡಕ್ಟರ್ ಪ್ರೊವೈಡೆಡ್ when temperature and other physical conditions remains constant ಅಂತ ಮಕ್ಕಳ. ಅದು ನಿಮಗೆಲ್ಲ ಓಮ್ಸ್ ಲಾ ಗೊತ್ತೇ ಇದೆ, ಅದನ್ನೇ ಇಲ್ಲಿ ಬರ್ದಿದ್ದೀನಿ ನೋಡಿ ಮಕ್ಕಳ. ನಾನು ಲೆಟ್ ಮಿ ರಿಪೀಟ್ ಇಟ್ ಒನ್ಸ್ ಅಗೇನ್. ಸ್ವಲ್ಪ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಮ ಮ್ಯಾನ್ಯುಯಲ್ ಅಲ್ಲಿ ಹೇಗಿದೆ ಹಾಗೆ ನಾನು ಬರ್ದಿದ್ದೀನಿ. ದಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ potential difference across the ends of the conductor when
ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ. ಇದು ಬರ್ದಾಯ್ತು ಮಕ್ಕಳ, ಇದಿಷ್ಟು ಬರೆಯಕ್ಕೆ ನಿಮ್ಗೆ 2 ಮಾರ್ಕ್ ಬಂದೋಯ್ತು. ನೀವು ಇನ್ನೂ ಎಕ್ಸ್ಪೆರಿಮೆಂಟೇ ಸ್ಟಾರ್ಟ್ ಮಾಡಿಲ್ಲ, ಪ್ರಿನ್ಸಿಪಲ್ ಬರ್ದಿದ್ದೀರಿ, 2 ಮಾರ್ಕ್ ಬಂತು. ನೆಕ್ಸ್ಟ್ ನೋಡಿ ಮಕ್ಕಳ, ಫಾರ್ಮುಲಾ ಬರ್ದಿದ್ದೀನಿ. ಇದರಲ್ಲಿ ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ಗೆ 2 ಫಾರ್ಮುಲಾ ಬರುತ್ತೆ. ಒಂದು ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಅಂತ ನೀವು ಸ್ಪಷ್ಟವಾಗಿ ನೋಡ್ಬೋದು ಇಲ್ಲಿ. ಎರಡನೇ ಫಾರ್ಮುಲಾ ಯಾವುದು ಅಂತಂದ್ರೆ ರೆಸಿಸ್ಟಿವಿಟಿ ಆಫ್ ದಿ ವೈರ್ ಅಂತ ಅಂದ್ಬಿಟ್ಟು, ಅದು ನಾನು ಹೇಳ್ತೀನಿ. 2 ಫಾರ್ಮುಲಾನ ಏನೇನು ಫಾರ್ಮುಲಾ ಅಂತ ಹೇಳ್ತೀನಿ. ರೆಸಿಸ್ಟೆನ್ಸ್ ಆಫ್ ದಿ ವೈರ್ಗೆ ಫಾರ್ಮುಲಾ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ನೋಡಿ, ಯು ನೀಡ್ ಟು ಎಕ್ಸ್ಪ್ಲೈನ್ ಈಚ್ ಅಂಡ್ ಎವರಿ ಟರ್ಮ್ ಅಂತ ನಾನು ಹೇಳಿದೆ. ನೋಡಿ, ಇಲ್ಲಿ ವಿ ಇದೆ, ವಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರೀರಿ. ಐ ಈಸ್ ಈಕ್ವಲ್ ಟು ನಮ್ಮೆಲ್ಲರಿಗೂ ಗೊತ್ತಿದೆ, ಸೆಕೆಂಡ್ PUC ಐ ಅಂತ ನಾವು ಎಲ್ಲೇ ಬರೆದ್ರು ಅದು ಕರೆಂಟ್ ಅಂತ ಅರ್ಥ ಮಾಡ್ಕೊಳ್ತೀವಿ. ನೆಕ್ಸ್ಟ್ ರೆಸಿಸ್ಟಿವಿಟಿ ಈಸ್ ಅಂತ ಅಂದ್ಬಿಟ್ಟಿದೆ. ಸೊ ರೋ ಅಂತ, ಇದು ಪಿ ಅಂತ ಸಾಕಷ್ಟು ಜನ ಓದ್ತೀರಿ ಮಕ್ಕಳು, ಅದು ತಪ್ಪು. ಸೊ ರೋ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್, ಸ್ಮಾಲ್ ಆರ್ ಸ್ಕ್ವಯರ್. ಇಲ್ಲೂ ಮಕ್ಕಳು ತಪ್ಪು ಮಾಡ್ತೀರಿ ನೀವು. ಇಲ್ಲಿ ಆರ್ ಸ್ಕ್ವಯರ್ ಆರ್ ಇದೆ, ಸ್ಕ್ವಯರ್ ಯಾವುದಕ್ಕೆ ಅಂತಂದ್ರೆ ಸ್ಮಾಲ್ ಆರ್ಗೆ ಸ್ಕ್ವಯರ್ ಹಾಕಬೇಕು, ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್ ಅಂತಿದೆ. ಫುಲ್ ಇನ್ನೊಂದ್ಸಲಿ ಓದ್ತೀನಿ ಮಕ್ಕಳ. ರೋ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಆರ್ ಡಿವೈಡೆಡ್ ಬೈ ಎಲ್ ಅಂತ. ಇಲ್ಲಿ ಪೈ ವ್ಯಾಲ್ಯೂ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಇಟ್ ಈಸ್ 3.1 ವಿಚ್ ಇಸ್ ಎ ಕಾನ್ಸ್ಟೆಂಟ್. ಅದೇನು ಬರಿಬೇಕಾಗಿಲ್ಲ ನೀವು. ನೋಡಿ, ಇಲ್ಲಿ ಎಷ್ಟು ಸಿಂಪಲ್ ಆಗಿ ಬರಿಬಹುದು. ಕ್ಯಾಪಿಟಲ್ ಎಲ್, ಸೊ ಲೆಂತ್ ಆಫ್ ದಿ ವೈರ್ ಅಂತ ಬರಿಬಹುದು. ಆರ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ವೈರ್ ಅಂತ. ಆರ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂತ. ಮಕ್ಕಳ, ನಿಮಗೆ ಇದು ಗೊತ್ತಿರಲಿ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ರೇಡಿಯಸ್, ಈ ಸ್ಮಾಲ್ ಆರ್ ವ್ಯಾಲ್ಯೂ ನಾವು ಕೊಟ್ಟಿರ್ತೀವಿ, ಆಮೇಲೆ ಕ್ಯಾಪಿಟಲ್ ಎಲ್ ವ್ಯಾಲ್ಯೂ ನಾವು ಕೊಟ್ಟಿರ್ತೀವಿ. ಅದು ಹೇಗೆ ಅಂತ ನಾನು ನಿಮಗೆ ಖುದ್ದು ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ರೀಡಿಂಗ್ಸ್ಗಳನ್ನ ತಗೊಂಡಿದ್ದೀನಿ, ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀನಿ. ಅದನ್ನ ನಾನು ನೆಕ್ಸ್ಟ್ ಪಾರ್ಟ್ ಹೋದಾಗ ನಾವು ಫಸ್ಟ್ ಲ್ಯಾಬ್ಗೆ ಎಂಟರ್ ಆಗಿದ್ದೀವಿ, ಇದೆಲ್ಲ ಬರಿತಿದ್ದೀವಿ. ನಾವು ಎಕ್ಸ್ಪೆರಿಮೆಂಟ್ ಹತ್ರ ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ನಾವು ಇನ್ನೂ ಹೋಗೇ ಇಲ್ಲ. ಎಕ್ಸ್ಪೆರಿಮೆಂಟ್ ಹತ್ರ ನಿಂತಿದ್ದೀರಿ ನೀವು ಆ ಪ್ಲೇಸಲ್ಲಿ, ಬಟ್ ನೀವು ಬರೀತಿದ್ದೀರಿ, ಇಷ್ಟು ಬರಿಬೇಕು. ನೆಕ್ಸ್ಟ್ ನೋಡಿ ಮಕ್ಕಳ, ಇದರಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಈ ತರ ಬರೀಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತು ಅಂತಂದ್ರೇನೆ ನೀವು ಸರ್ಕ್ಯೂಟ್ನ ಕನ್ಸ್ಟ್ರಕ್ಟ್ ಮಾಡೋದು. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ಯಾಟ್ರಿ ಇದೆ,